ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ತಗೊಳ್ಳಿ. Should I buy Rolex? ಓಕೆ, ವಾಟ್ ಎವರ್ ಯು ವಾಂಟ್. ಹೌ ಮಚ್ ಇಸ್ 4 Rolex? ಲಕ್ಷ 5 ಲಕ್ಷ ಏನ್ ಗೊತ್ತಾ, ಸ್ವಲ್ಪ ನಿಮ್ಮ ಕೇಳ್ದೆ ಅಂತ ಹೇಳಿ, ಎಲ್ಲಾರ್ಗು ನಿಮ್ಮ ಫ್ಯಾಮಿಲಿಯಲ್ಲಿ ಚೆನ್ನಾಗಿದ್ದಾರಾ, ಅದ್ ಬಿಟ್ರೆ ಇದು ಇವಾಗ ಮಾಡಕ್ಕೆ. ಅದ್ ಬಿಟ್ರೆ ಮದುವೆಯಲ್ಲಿ ನೀನೇನು ಕೊಡ್ಸೇ ಇಲ್ಲ ಅಲ್ವೇನೆ, ಬರೀ ನಾನೇ ಕೊಡಿಸ್ತೀನಿ. ಏನ್ ಕೊಡಿಸಿದ್ಯಾ? ಸೊ ಗೈಸ್, ಇದು ನನ್ನ ಔಟ್ಫಿಟ್ ಇವತ್ತು. ಕುರ್ತೀಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಲ್ಲ, ಬರೀ ಕಾಜಲು, ಕುರ್ತಿ, ಆಮೇಲೆ ಈ ತರ ಕೂದಲು. ಹತ್ರ ಆಲ್ರೆಡಿ 3 ಗೆಸ್ ವಾಚ್ ಐತೆ ಇವಾಗ. ಫಾಜಿಲ್ ನನ್ನ ಹತ್ರ ಒಂದೇ ಇರೋದು. ಸೊ ಫಾಜಿಲ್ ಅಲ್ಲಿ ನಾನು ಆಟೋಮೆಟಿಕ್ ನಂಗೆ ತುಂಬಾ ಇಷ್ಟ ವಾಚಸ್. ತಲೆ ಮೇಲೆ ತಲೆ ಬೀಳಿ, ಅಂಕಲ್ ಮೇಲೆ ಅಂಟಿ ಬೀಳಿ, ನಂಗೆ ಅದೇ ಬೇಕು. ಗೈಸ್ ಇಲ್ಲಿ ನೋಡಿ, ಫಸ್ಟ್ ಟೈಮ್ ನೋಡಿ 6 ಅಯ್ಯೋ 4 ಬಂದ್ಬಿಡ್ತು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು SMRಗೆ ಗಿಫ್ಟ್ ಮಾಡ್ತಾ ಇದ್ದೀನಿ. ಏನು ಗಿಫ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವ್ರ ಮೇಲೇ ಅವ್ರು ಏನು ಚೂಸ್ ಮಾಡ್ತಾರೆ ಅದನ್ನೇ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏರ್ಪೋರ್ಟ್ ವ್ಲಾಗಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೇನು ಗಿಫ್ಟ್ ಮಾಡಿಲ್ಲ. ಅವಾಗ ನಾನು ಹೇಳಿದ್ದೆ 30-40 ಸಾವಿರದ ವಾಚಸ್ ಎಲ್ಲ ಕೇಳ್ತಾರೆ. ನಾನು ಎಲ್ಲಿಂದ ತರಲಿ ಗೈಸ್ ಅಷ್ಟೊಂದು ದುಡ್ಡು, ನಂಗೆ ತುಂಬ ಕಮಿಟ್ಮೆಂಟ್ಸ್ ಇದೆ ಅಂತ. ನನಗೆ ಇವಾಗ ಏನು ಅನಿಸ್ತು ಅಂತ ಅಂದರೆ, ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ ಯಾವಾಗ್ಲೂ. ಬಟ್ SMR ಪಾಪ ಅಲ್ಲಿಂದ ನಂಗೆ ಚಾನಲ್ದು ಲಿಪ್ಸ್ಟಿಕ್ ತಂದರು, ನಾನೇನೂ ಕೊಟ್ಟಿಲ್ವಲ್ಲ. ಸೊ ಅದಕ್ಕೆ ಇವತ್ತು ನಾನು ಅವ್ರು ಏನು ಕೇಳ್ತಾರೆ ಅದನ್ನು ಗಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಬೇಗ ರೆಡಿ ಆಗಿಬಿಟ್ಟು, ಇವಾಗ ಜಸ್ಟ್ ಎದ್ದಿದ್ದೀನಿ ನಾನು. ಸೊ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ, ಆಮೇಲೆ ಏನು ಗಿಫ್ಟ್ ಬೇಕು ಅಂತ ಕೇಳೋಣ. ಸೊ ಲೆಟ್ಸ್ ಗೋ. ನಿಮ್ಗೆ ಏನು ಜಾಸ್ತಿ ಇಷ್ಟ? ನೀನು ಲೈಕ್ ಏನು? ಸಾರಿ ಸಾರಿ ಅದಕ್ಕೆ ಅಯ್ಯೋ ಓಕೆ, ಏನ್ ಗೊತ್ತಾ, ಇವತ್ತು ನೀವು ಏರ್ಪೋರ್ಟ್ ಇಂದ ಬಂದಾಗ ನನಗೋಸ್ಕರ ಲಿಪ್ಸ್ಟಿಕ್ ತಗೊಂಡ್ ಬಂದಿರಿ ಚಾನಲ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್, ದಿನ ಅದನ್ನೇ ಯೂಸ್ ಮಾಡ್ತೀನಿ. ಸೊ ನಾನ್ ನಿಮ್ಗೆ ಇವತ್ತು ಒಂದು ವಾಚ್ ಕೊಡಿಸ್ತಾ ಇದ್ದೀನಿ. ಓಕೆ, ಯಾವ ಬ್ರ್ಯಾಂಡ್? ವಿಚ್ ಎವರ್ ಬ್ರ್ಯಾಂಡ್ ಯು ಚೂಸ್, ನಿಮ್ಗೆ ಯಾವ ತರ ಬೇಕು. ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ತಗೊಳ್ಳಿ. Should I buy Rolex? ಓಕೆ, ವಾಟ್ ಎವರ್ ಯು ವಾಂಟ್. ಹೌ ಮಚ್ ಇಸ್ 4 ಲಕ್ಷ 5 ಲಕ್ಷ ಏನ್ ಗೊತ್ತಾ, ಸ್ವಲ್ಪ ನಿಮ್ಮ ಕೇಳ್ದೆ ಅಂತ ಹೇಳಿ, ಎಲ್ಲಾರ್ಗು ನಿಮ್ಮ ಫ್ಯಾಮಿಲಿಯಲ್ಲಿ ಚೆನ್ನಾಗಿದ್ದಾರಾ, ಸ್ವಲ್ಪ ಬಜೆಟ್ ಅಲ್ಲಿ ನೋಡಿ. ನನ್ನಿಂದನೇ ಕಲ್ತ್ಬಿಟ್ಟಿಬಿಡು, ನನಗೆ ನಿಮ್ ಫ್ಯಾಮಿಲಿಯಲ್ಲಿ ಕೇಳದೆ ಅಂತ ಹೇಳಿ ಇವೆಲ್ಲ ನಂದೇ. 4-5 ಲಕ್ಷದೆಲ್ಲ ಆಗಲ್ಲ ಇದ್ರಲ್ಲಿ ನೋಡಿ. ಬಜೆಟ್ ಲೈಕ್ 50,000. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಷ್ಟೊಂದೆಲ್ಲ ಏನ್ ಬೇಡ, ನನಗೆ ಇಷ್ಟ ಆದ್ರೆ 15,000 ತಗೊಂತೀನಿ, ನಂಗೆ ಪ್ರಾಬ್ಲಮ್ ಇಲ್ಲ. ನನಗೆ ಮೇಜರ್ ಅಂದ್ರೆ ನನ್ನ ಹತ್ರ ಇಲ್ದೇ ಇರೋ ಕಲೆಕ್ಷನ್ ಬೇಕು. ಆಲ್ರೆಡಿ ಯಾವ 1 ಬಾಕ್ಸ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ. ನೋಡೋಣ ಇವತ್ತು ಚೆನ್ನಾಗಿರೋದು ಯಾವ್ದಾದ್ರು ಕಲೆಕ್ಷನ್. ಅಲ್ಲಿ ಹೋಗೋಣ ಬಾ, ಅಲ್ಲಿ ಹೋಗಿ ಸಿಗುತ್ತೆ. ಎಸ್, ಏನ್ ಸಡನ್ ಆಗಿ ಈ ತರ ಪಾಪ ನೀವು ಪ್ರತಿ ಸಲ ನನಗೆ ಗಿಫ್ಟ್ಸ್ ಕೊಡಿಸ್ತೀರಾ. ಐ ಆಮ್ ದ ಒನ್ ಹೂ ಇಸ್ ಜಸ್ಟ್ ಬರೀ ತಗೋತೀನಿ ಹೊರತು ನಾನು ನಿಮ್ಗೇನು ಕೊಡ್ಸಕ್. ನಾನು ಎಲ್ಲ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಇರ್ತೀನಿ, ಲೈಕ್ ಲಾಸ್ಟ್ ಬ್ಲಾಗಲ್ಲೂ ಏರ್ಪೋರ್ಟ್ ಬ್ಲಾಗಲ್ಲೂ ನಾನು ಹೇಳ್ದೆ, ಗೈಸ್ ಇವ್ರಿಗೆ ಬರೀ 30-40 ಸಾವಿರ ವಾಚಸ್ ಇಷ್ಟ ಆಗುತ್ತೆ, ನಾನು ಎಲ್ಲಿಂದ ಅಷ್ಟು ದುಡ್ಡು ತರಲಿ ಅಂತ. ಬಟ್ ದೇವ್ರು ನಂಗೆ ಅಷ್ಟೊಂದು ದುಡ್ಡು ಕೊಡ್ತಿದ್ದಾರೆ ಅಂದಮೇಲೆ ಆಬ್ವಿಯಸ್ಲಿ ನಾನು ನಿಮ್ಗೆ ಗಿಫ್ಟ್ ಮಾಡೋಕೆ ಪ್ರತಿ ಸಲ ನೀವು ಎಲ್ಲಾದ್ರೂ ಹೋದಾಗ್ಲೂ ನಾನು ಗಿಫ್ಟ್ ತಗೊಂಡು ಬರ್ತೀರಾ, ನಾನೇನು ತರೋದೇ ಇಲ್ಲ. ಸೊ ಅದಕ್ಕೆ ದಿಸ್ ಟೈಮ್ ಐ ಆಮ್ ಗಿಫ್ಟಿಂಗ್. ನಂದು ಇದ್ದಿದ್ದು PS ಏನೋ, ಅದು PS5. ಯಾ, ಬಟ್ ನೀವು ಹೇಳಿದ್ರಲ್ಲ ನನ್ನ ಹತ್ರ ಆಲ್ರೆಡಿ ಅದು. ಐ ಡೋಂಟ್ ವಾಂಟ್ ದಟ್. ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಶೋಕೇಸ್ ಇಡ್ತೀನಿ ನಾನು, ಅಂದ್ರೆ ಇಟ್ಟಿದ್ರೆ ಅಲ್ಲಿ ಶೋ ಪೀಸ್ ತರ ಇಟ್ಕೊಂತೀನಿ. ಓಕೆ, ಯು ಚೂಸ್. ನಿಮಗೆ PS5 ಬೇಕಾ, ವಾಚ್ ಬೇಕಾ? ವಾಚಸ್ ಐ ಹ್ಯಾವ್. ಸೊ ಯು ವಾಂಟ್ PS5 ನಂಗೆ ಬೇಕು ಅಂತ ಅನ್ಸುತ್ತೆ, ಬಟ್ ಅದು ಜಾಸ್ತಿ ಆಗುತ್ತೆ ಇವಾಗ ಬೇಡ. ಬಿಕಾಸ್ ಐ ನೋ ನೆಕ್ಸ್ಟ್ ತಿಂಗಳು ದುಡ್ಡುಗಳು ನಿನಗೆ ಜಾಸ್ತಿ ಬರೋದೈತೆ. ಓಕೆ, ಸೊ ಇನ್ ಕೇಸ್ ಆವಾಗ ಏನಾದರೂ ಇಸ್ಕೊಳಂಗಿದ್ರೆ ನಾನೇ ಕೇಳಿ, ನನಗೆ ಬರಂಗಿರುತ್ತೆ, ನಾನೇ ಕೇಳಿ ತಗೊಳ್ತೀನಿ. ನೀವು ತಗೊಳ್ಳೋದಲ್ಲ, ನಾನು ಗಿಫ್ಟ್ ಮಾಡೋದು. ಆಲ್ರೆಡಿ ಗಿಫ್ಟೆಡ್ ಮೀ ಅ ವಾಚ್. ಮಾಡಿಲ್ವಾ? ಎಲ್ಲಿದೆ? ಅಲ್ಲಲ್ವಾ ಇರೋದು? ಅದು ಬರ್ಡೇಗಲ್ವಾ ಮಾಡಿದ್ದು ನಾನು? ಬರ್ಡೇ, ಲಾಸ್ಟ್ ಇಯರ್ ಬರ್ಡೇ. ಅದ್ ಬಿಟ್ರೆ ಇದು ಇವಾಗ ಮಾಡಕ್ಕೆ. ಅದ್ ಬಿಟ್ರೆ ಮದುವೆಯಲ್ಲಿ ನೀನೇನು ಕೊಡ್ಸೇ ಇಲ್ಲ ಅಲ್ವೇನೆ, ಬರೀ ನಾನೇ ಕೊಡಿಸ್ತೀನಿ. ಏನ್ ಕೊಡಿಸಿದ್ಯಾ? ಹೊಸ ಬೆಳಕು. ಗೈಸ್, ಏನಾದ್ರೂ ಕೊಡ್ಸಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಹಾಕಿ, ನಂಗೆ ನೆನಪಿಲ್ಲ. ನಂಗೇನು ಪ್ರಾಬ್ಲಮ್ ಇದೆ ಗೈಸ್, ನಾನು ಬೇಗ ಮರ್ತೋಗ್ತಾ ಇರ್ತೀನಿ. ಏನಾದ್ರು ನಾನು ಇವ್ರಿಗೆ ಕೊಡ್ಸಿದ್ರೆ ನನ್ನ ಕಮೆಂಟ್ಸ್ ಅಲ್ಲಿ ಹಾಕಿ, ಓಕೆನಾ? ಗೈಸ್, ಹುಡುಗರು ಕರ್ತವ್ಯ ಅಲ್ವಾ ಗೈಸ್? ಇಲ್ಲ, ನಾಟ್ ಲೈಕ್ ಅವ್ಳು ಗಿಫ್ಟ್ ಮಾಡ್ಬೇಕು ಅಂತ ಅಲ್ಲ. ಶಿ ಇಸ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಲ್ರೆಡಿ. ಅವಳು ನನಗೆ ತಾನು ಇನ್ನೇನು ಗಿಫ್ಟ್ ಮಾಡ್ತಾಳೆ, ಜಾಸ್ತಿ ದುಡ್ಡು ಅವಳ ಹತ್ರ ಕೇಳೋದಾಗಲಿ, ನಾನೇ ಜಾಸ್ತಿ ದುಡ್ಡು ನೋಡ್ಕೊಂಡಿರ್ತೀನಿ. ಸೊ ಯಾ, ನನಗೆ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಿಕಾಸ್ ನನ್ನ ಹತ್ರ ಏನು ಇಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಕ್ಕ ನೀವು ನನಗೆ ಎಷ್ಟು ಕೊಡ್ತೀರಾ ಅದಕ್ಕಿಂತ ಡಬಲ್ ಕೊಡಿ.
ಐ ವಿಶ್ ನೀನ್ ರಿಚ್ ಆಗಮ್ಮ, ಚೆನ್ನಾಗಿ ಬೆಳಿ, ಒಳ್ಳೇದಾಗ್ಲಿ ಲೈಫಲ್ಲಿ. ಓಕೆ ನೆಕ್ಸ್ಟ್ ಗಂಡ ಮಕ್ಕಳು ಬೇರೆ ಬರ್ತಾರೆ, ಅವಾಗ ನನ್ನ ಮರಿಬೇಡ. ಓಕೆ ಡ್ರಾಮಾ ಮಾಡ್ಬಿಟ್ಟು ಹೋಗ್ತಾವ್ ಗೈಸ್. ಓವರ್ ಆಕ್ಟಿಂಗ್, ಬರೀ ಓವರ್ ಆಕ್ಟಿಂಗ್. ಸೊ ಇವಾಗ ನಾವು ಎಲ್ಲಿ ಹೋಗ್ತಿರೋದು? ಶಾಪರ್ಸ್ ಸ್ಟಾಪ್. ಶಾಪರ್ ಸ್ಟಾಪ್ ಹೋಗ್ಬಿಟ್ಟು ಇವಾಗ ನಾವು SMR ಒಂದು ವಾಚ್ ಪರ್ಚೇಸ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ SMR ಅವರು ವಾಚಸ್ ನ ನೋಡ್ತಾ ಇದಾರೆ ಯಾವ್ದು ತಗೋಬೇಕು ಅಂತ. ಈ ತರ ತಗೋಬಿಡಿ SMR, ಚೆನ್ನಾಗಿ ಕಾಣಿಸ್ತೀರಾ. ನಮ್ಮ ಮಕ್ಳಿಗೆ ಸೊ ಗೈಸ್, ಇದು ನನ್ನ ಔಟ್ಫಿಟ್ ಇವತ್ತು. ಕುರ್ತೀಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ. ನಾನು ಬರೀ ಕಾಜಲು, ಕುರ್ತಿ, ಆಮೇಲೆ ಈ ತರ ಕೂದಲು ಸ್ವಲ್ಪ ಕ್ಲೀನ್ ಆಗಿ, ಲಿಪ್ ಬಾಮು. ಯಾಕೋ ಪಿಂಪಲ್ಸ್ ಜಾಸ್ತಿನೇ ಆಗ್ತದೆ ಗೈಸ್, ಇಲ್ಲೆಲ್ಲ ಬಂದ್ಬಿಡಿದೆ ನಂಗೆ ಪಿಂಪಲ್ಸ್, ಯಾರೋ ದೃಷ್ಟಿ ಆಗ್ತಾ ಇದೆ. ಸೊ ಇದು ನನ್ನ ಔಟ್ಫಿಟ್. ನನ್ನ ಚಪ್ಪಲಿ ನೋಡಿ ಎಷ್ಟು ಚೆನ್ನಾಗಿದೆ. SMR ಜಾತ್ರೆ ಅಂದ್ರು. ಸೊ ಇವಾಗ ತಗೊಳ್ಳೋಣ ವಾಚ್. ಯಾವ್ದು ನೋಡ್ತಾರೆ ಫಸ್ಟ್ ನೋಡೋಣ, ಅವ್ರ ಚಾಯ್ಸ್ ಗೊತ್ತಲ್ವಾ. 2-3 ಅವರ್ಸ್ ಮಾಡ್ತಾರ ಅವ್ರು ಇವಾಗ. ಸೊ ಗೈಸ್, SMR ಒಂದು ವಾಚ್ ಸೆಲೆಕ್ಟ್ ಮಾಡಿದ್ದಾರೆ. ಯಾವ್ದು ತೋರಿಸಿ? ಒಂದಲ್ಲ ನೋಡ್ತಾ ಇದೀನಿ ನಾನು ಕನ್ಫ್ಯೂಷನ್ ಅಲ್ಲಿ ಇದೀನಿ. ನನಗೆ ಇವೆರಡೂ ಇಷ್ಟ ಆಯ್ತು, ಎರಡೂ ಇಷ್ಟ ಆಯ್ತು. ಎರಡು ಫಾಸಿಲ್. ನನಗೆ ಮೇಜರ್ ಏನ್ ಕನ್ಸರ್ನ್ ಅಂತ ಅಂದ್ರೆ ನಂತರ ಗೆಸ್ ಐತೆ. ಈ ಗೆಸ್ ತರ ನನಗೆ ಬ್ಲಾಕ್ ಸ್ಟ್ರಾಪ್ ಅಲ್ಲಿ ಮತ್ತೆ ಸಿಲ್ವರ್ ಅಲ್ಲಿ ಬೇಕು ನನಗೆ ರೆಗ್ಯುಲರ್ ವೇರ್, ಎವ್ರಿ ಡೇ ವೇರ್ ಮಾಡಕ್ಕೆ. ಸೊ ಇವೆರಡು ನಾನು ರೆಗ್ಯುಲರ್ ಆಗಿ ವೇರ್ ಮಾಡಿದ್ರು ನಂಗೆ ಬ್ರೌನ್ ಸ್ಟ್ರಾಪ್ ಇಷ್ಟ ಆಗ್ತಾ ಇಲ್ಲ. ಈ ಕಲರ್, ಈ ಬ್ರೌನ್ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ. ಬ್ರೌನ್ ಚೆನ್ನಾಗಿದೆ, ಬಟ್ ನಾನು ಬ್ಲಾಕ್ ರಿಪ್ಲೇಸ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ನಾನು ಡೈಲ್ ಹುಡುಕ್ತಾ ಇದೀನಿ. ಇವಾಗ ಡೈಲ್ ಮಾತ್ರ ತಗೊಂಡ್ರು ಕೂಡ ಸ್ಟ್ರಾಪ್ ನಾನು ಬೇರೆ ತಗೋಬೇಕು ಇವಾಗ ಮತ್ತೆ. ತಗೋಬಿಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ ಮಾಡ್ಬಿಟ್ಟು ಸ್ಟ್ರಾಪ್ ಹೇಗಿಗೂ ಮಾಡ್ಬೋದು ಅಂತಿದೆಯಲ್ಲ. ಅದೇ ಅವ್ರು ಮಾಡ್ತೀನಿ ಅಂತ ಇದಾರೆ, ಅದನ್ನ ನೋಡ್ತಾ ಇದೀನಿ. ಕಲೆಕ್ಷನ್ಸ್ ಚೆನ್ನಾಗಿದೆ, ಬ್ಲಾಕ್ ಅಲ್ಲಿ ಇನ್ನ ತುಂಬಾ ಆಪ್ಷನ್ಸ್ ಬರುತ್ತೆ. ಓಕೆ, ಇನ್ನೊಂದ್ಸಲ ನಾನು ವಾಚ್ ನೋಡಿದೆ, 1 ನಿಮಿಷ ಇಲ್ಲಿ ತೋರಿಸ್ತೀನಿ. ಕೈಗೆ ಹಾಕೋತಾರ ಎಲ್ಲ ಹಾಕೋತಾರ ನನ್ಗಂತ ಗೊತ್ತಿಲ್ಲ, ಬಟ್ ನೋಡಿ ಕತ್ತಿಗೆ ಹಾಕೋತಿರ್ಬೇಕಿದು. ಇಷ್ಟು ದೊಡ್ಡದಾಗಿದೆ ಇದೆಲ್ಲ. SMR ಕೈ ತರ 2 ಕೈ ಸೇರ್ಸಿದ್ರೆ ಆ ತರ ಒಂದು ವಾಚ್. ಅದೈತಲ್ಲ ಡೀಸೆಲ್ ಒಂದು ತಗೊಂಡಿದ್ವಲ್ಲ. ಸೊ ನೋಡೋಣ ಯಾವ್ದಾವ್ದು ಸೆಲೆಕ್ಟ್ ಮಾಡ್ತಾರೆ. ಈ ರಿಂಗ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಎಷ್ಟಿರುತ್ತೆ ರಿಂಗ್ಗಳೆಲ್ಲ SMR ವಾಚ್ ರಿಂಗ್ ಎಷ್ಟಿರುತ್ತೆ? 10 ಇಂದ ಸ್ಟಾರ್ಟಿಂಗ್, 10,000 ಸ್ಟಾರ್ಟಿಂಗ್, 16 ತನಕ ಬರುತ್ತೆ. 16,000 ಎಷ್ಟು? 16,000. ಆಬ್ವಿಯಸ್ಲಿ ಅದ್ರಲ್ಲಿ ಏನಿರುತ್ತೆ. ಸೊ ನೋಡೋಣ ಗೈಸ್, ಇನ್ನ ಯಾವ್ದಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಹುಡುಗಿರ್ ಶಾಪಿಂಗ್ ಕಷ್ಟ ಅಂತ ಹೇಳ್ತಾರೆ, ಹುಡುಗಿರ್ ಶಾಪಿಂಗ್ ಜಾಸ್ತಿ ಹೊತ್ತು ತಗೋತಾರೆ ಅಂತ. ಯಾವಾಗಾದ್ರೂ ಒಂದ್ ಹುಡುಗ ಶಾಪಿಂಗ್ ಮಾಡೋದ್ನ, ಅದು ಈ ತರ ವಾಚಸ್ ಕ್ರೇಜ್ ಇರೋ ಹುಡುಗ ಮಾಡೋದ್ನ ನೀವೆಲ್ಲರೂ ನೋಡಿರ್ತೀರ. ಇವಾಗ ನೋಡಿದೀರಾ ಅಂತ ಕೇಳಕ್ಕೂ ಆಗಲ್ಲ, ನಾನು ನೀವೆಲ್ಲರೂ ನೋಡೇ ಇರ್ತೀರಾ. ಇವರು ಅವಾಗಿಂದ ಶಾಪ್ ಮಾಡ್ತಾರೆ. ನನ್ಗೆ ಏನಂತ ಅಂದ್ರೆ ನೋಡ್ರಿ, ಇದು ಅಪೀಲಿಂಗ್ ಆ ತರ ಬೇಕು, ಈ ತರ ಬೇಕು, ಅಪೀಲಿಂಗ್ ಆಗ್ಬೇಕು, ಸ್ಲಿಮ್ ಆಗ್ಬೇಕು, ಥಿನ್ ಆಗ್ಬೇಕು, ಆಟೋಮೆಟಿಕ್ ಬೇಕು, ಈ ತರ ಬೇಕು. ಯಾವ್ದೋ ಒಂದು ತಗೋಬೇಕಪ್ಪ. ಐ ಅಂಡರ್ಸ್ಟುಡ್ ರೋಲೆಕ್ಸ್ ತರ ಮಾಡಿದ್ರು, ಬಟ್ ಇದು ಟರ್ನ್ ಆಫ್ ತರ ಅನ್ಸಲ್ಲ ನನಗೆ ನೋಡಿದ್ರೆ. ಅಪೀಲಿಂಗ್ ಆಗಿಲ್ಲ. ಸೊ ಗೈಸ್, ಇವಾಗ ಇದೆರಡು ಚೂಸ್ ಮಾಡಿದ್ದಾರೆ SMR. ಇದರಲ್ಲಿ ಐ ಫೀಲ್ ಇದು ತಗೋತಾರಲ್ವಾ, ನನಗೆ ಇದು ಇಷ್ಟ ಆಗ್ತೈತೆ. ನಿಮಗ್ ಫಾಸಿಲ್ ಬ್ರ್ಯಾಂಡ್ ಒಂದೇ ಇಷ್ಟನಾ? ಫಾಸಿಲ್ ಅಲ್ಲ, ನಾನು ಮುಂಚೆ ಗೆಸ್ ಇಷ್ಟ ಪಡ್ತಾ ಇದ್ದೆ, ನಿಮಗೂ ಗೊತ್ತು, ಜಾಸ್ತಿ ಗೆಸ್ ಇಷ್ಟ ಪಡ್ತಾ ಇದೆ. ನಂತರ ಆಲ್ರೆಡಿ 3 ಗೆಸ್ ವಾಚ್ ಐತೆ ಇವಾಗ. ಫಾಸಿಲ್ ನನ್ನ ಹತ್ರ ಒಂದೇ ಇರೋದು. ಸೊ ಫಾಸಿಲ್ ಅಲ್ಲಿ ನಾನು ಆಟೋಮೆಟಿಕ್ ನಂಗೆ ತುಂಬಾ ಇಷ್ಟ ವಾಚಸ್. ಆಟೋಮೆಟಿಕ್ ನನ್ನ ಹತ್ರ ಒಂದು ಟೈಮೆಕ್ಸ್ ಆಟೋಮೆಟಿಕ್ ಐತೆ, ಬಟ್ ಅದು ಸ್ಟ್ರಾಪ್ ನನಗೆ ಇಷ್ಟ ಆಗ್ತಲ್ಲ, ಅದು ಕರೆಕ್ಟ್ ಆಗಿ ಹೋಗ್ತಲ್ಲ. ಇಟ್ಸ್ ನಾಟ್ ಗೋಯಿಂಗ್ ವಿತ್ ಎನಿಥಿಂಗ್. ಅದಕ್ಕೋಸ್ಕರ ನಾನು ಏನ್ ಅನ್ಕೊಂತಾ ಇದೀನಿ, ಫಾಸಿಲ್ ಅಲ್ಲಿ ತಗೋಣ, ಅದು ಬೆಟ್ ಎಲ್ಲಾ ಜೊತೆ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಇವಾಗ ಟ್ರೈ ಮಾಡಿದೀನಿ, ಚೆನ್ನಾಗಿ ಅನ್ನಿಸ್ತು ನನಗೆ. ಅಲ್ಲಿ ಶೋ ಒಂದ್ಸಲ ಕೈಗೆ ಹಾಕಿ. ನನಗೆ ಒಂದೇ ವಾಚ್ ಗೊತ್ತಿತ್ತು ಮುಂಚೆ, ಯಾವುದು? ಸೊನಾಟಾ. ಅದು ಒಂದೇ ವಾಚ್. ಇವಾಗ ಇಷ್ಟೆಲ್ಲ ನೋಡಾದ್ಮೇಲೆ ನನಗೂ ವಾಚಸ್ ಹೆಸರೆಲ್ಲ ಬರುತ್ತೆ. ಏನೇನ್ ಬರುತ್ತೆ? ಟೈಮೆಕ್ಸ್, ಫಾಸಿಲ್, ಗೋವಾ. ವೆಹಿಕಲ್ ಕೋರ್ಸ್ ಇಲ್ಲ ಅಜ್ಜಿಯಿಂದ ಗೆಸ್. ನನ್ನ ಹತ್ರ ಏನೇನೈತೆ ಅಷ್ಟು ಮಾತ್ರ ಗೊತ್ತು. ನೈಸ್. ನೋಡ್ರಿ ಗೈಸ್, ಇದು ನನ್ನ ರೆಗ್ಯುಲರ್ ವೇರು. ಇವಾಗ ನಾನು ರಿಪ್ಲೇಸ್ ಮಾಡ್ಬೇಕು ಅನ್ಕೊಂಡೆ. ರಿಪ್ಲೇಸ್ ಅಂದ್ರೆ ಇದು ನನ್ನ ಹತ್ರ ಇರುತ್ತೆ. ಇದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಇದಕ್ಕೆ. ಇದು ಚೆನ್ನಾಗಿದೆ. ಸೊ ಲೆಟ್ಸ್ ಸಿ, ಇವಾಗ ಬಿಲ್ ಮಾಡ್ಸೋಣ, ನೋಡೋಣ ಬನ್ನಿ. ನಿಮಗೆ ಇಷ್ಟ ಆಯ್ತಾ ವಾಚಸ್? ನಂಗೆ ಆಕ್ಚುಲಿ ತುಂಬಾ ಇಷ್ಟ ವಾಚಸ್. ಯು ನೋ ದಟ್ ಐ ಲವ್ ವಾಚಸ್. ಬಿಟ್ರೆ ನಿಲ್ಸಿ ಹಿಂಗಾಗುತ್ತೆ. ನಂಗೆ ಎಕ್ಸಾಕ್ಟ್ಲಿ ಈ ತರ ಸ್ಟ್ಯಾಪ್ಸ್ ಅಲ್ಲೇ ಹುಡುಕ್ತಾ ಇರ್ತೆ. ನೋಡೋಣ, ನನಗೆ ಈ ತರ ಸ್ಟ್ಯಾಪ್ಸ್ ಬೇಕು. ನೋಡೋಣ ಗೈಸ್, ಯಾವ್ದು ಫೈನಲೈಸ್ ಯಾವ್ದು ಮಾಡ್ತಾರೆ ಅಂತ. ಆಪ್ಷನ್ಸ್ ತುಂಬಾ ಇದೆ, ಫೈನಲೈಸ್ ಯಾವ್ದು ಮಾಡ್ತಾರೆ ಅಂತ ಇವಾಗ ನೋಡೋಣ. ಆಯ್ತು, 1 hour ಇಂದ ಶಾಪಿಂಗ್ ಮಾಡ್ತೀರಾ ಗೈಸ್? ಆಬ್ವಿಯಸ್ಲಿ ನನಗೆ ನಂದೇ ಆದ ಒಂದು ಪೆಕ್ಯುಲಿಯರ್ ಟೇಸ್ಟ್ ಇದೆ. ನನಗೆ ಅದೇ ತರ ಬೇಕಂದ್ರೆ ಅದೇ ತರ ಬೇಕು. ತಲೆ ಮೇಲೆ ತಲೆ ಬೀಳಿ, ಅಂಕಲ್ ಮೇಲೆ ಅಂಟಿ ಬೀಳಿ, ನಂಗೆ ಅದೇ ಬೇಕು. ತಲೆ ಮೇಲೆ ತಲೆ ಬೀಳಿ, ಅಂಕಲ್ ಮೇಲೆ ಅಂಟಿ ಬೀಳಿ, ನಂಗೆ ಅದೇ ಬೇಕು. ನಂಗೆ ಚೆನ್ನಾಗಿರೋದು ಬೇಕು ಮೇಜರ್ ಆಗಿ. ತಲೆ ಮೇಲೆ ತಲೆ ಇಸ್ ಓಕೆ, ವೈಸ್ ಅಂಕಲ್ ಅಂಡ್ ಆಂಟಿ ಅವ್ರಿಬ್ರಿಗೆ ಯಾಕೆ ಬೀಳಿಸಿದ್ರಿ? ತಿರ್ಗಿಸಿ. ಕೆಳಗೆ ಮಾತಾಡ್ಬೇಡ.
ಗೈಸ್ ಮಾತು ಕೆಟ್ಟ ಮಾತಾಡ್ತಾರೆ ಗೈಸ್ ಇವರು. ಹೌ ಚೀಪ್. ಅವಾಗಿಂದ ನೋಡ್ತಾ ಇದ್ದವ್ರು ಗೈಸ್. ಸುಮ್ಮನೆ ಆರ್ಡರ್ ಮಾಡ್ಬಿಡ್ಬೇಕು ನಾನೇ ಅಮೆಝಾನಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿರೋ ಆರ್ಡರ್ ಮಾಡ್ಕೊಳ್ಳಿ ಎಸ್ ಎಮ್ ಆರ್ ಅಂತ ಹೇಳ್ಬಿಡ್ಬೇಕಿತ್ತು. ಯಾಕಾದ್ರೂ ಬಂದು ಅನಿಸ್ತದೆ. ಅಮೆಝಾನ್ ಇಲ್ಲ, ಫುಲ್ ಕೇಳಿಸ್ಕೊಂಡಿಲ್ಲ ನೀವು. ಅಮೆಝಾನಿಂದನೇ ಹೇಳ್ಬೇಕಿತ್ತು ಆರ್ಡರ್ ಮಾಡ್ಕೊಳ್ಳೋಕ್ಕೆ ಅಂತ. ಸಾರಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಕಮಿಂಗ್ ವಿತ್ ಯು. ಬಟ್ ಇಷ್ಟೊತ್ತು ಮಾಡ್ತೀರಾ ಅಂತ ಅನ್ಎಕ್ಸ್ಪೆಕ್ಟೆಡ್ ಬಟ್ ಸ್ಟಿಲ್ ನೈಸ್. ಇವತ್ತು ರೀಲ್ ಮಾಡಬೇಕಿತ್ತು. ಟೈಮ್ ಎಷ್ಟು ಇವಾಗ? 5 o'clock. ರೀಲ್ ಮಾಡಬೇಕಿತ್ತು. ರೀಲ್ 17,990. ಇದನ್ನ ಸ್ಟಾಕ್ ಚೇಂಜ್ ಮಾಡ್ಕೊಬೋದಲ್ಲ ನಾನು? ನೀವು ಮಾಡ್ಕೊಳ್ಬೋದು. ಅದು ಏನು ಹೇಳ್ತದೆ ಸ್ವಲ್ಪ ಚಾರ್ಜ್ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ ಇದಕ್ಕಿಂತ. ನಂದು ಏನಂದ್ರೆ ಇದು ಸ್ವಲ್ಪ ರೇಸ್ ಕ್ಲಾಸ್ ಇದೆಯಲ್ಲ, ಸೊ ಇದು ಏನು ಹೇಳ್ತದೆ ಡ್ಯಾಮೇಜ್ ಆಗಲ್ಲ. ಸ್ಕ್ರಾಚ್ ಆಗಲ್ಲ ಅಂದ್ರೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ ಇದು. ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇದು ರೇಸ್ ಮಾಡಿದೆ ಇದು ರೆಗ್ಯುಲರ್ ಎರಡರಲ್ಲಿ ಇದು ಏನಕ್ಕಂದ್ರೆ ಹಾರ್ಡ್ ಮಿನರಲ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಸೊ ವೆರಿ ಡ್ಯೂರಬಲ್. ಜಸ್ಟ್ ಅಂಡರ್ ಸಫೈರ್ ಗ್ಲಾಸ್. ಇದು ಚೆನ್ನಾಗಿದೆ. ಇದ್ರಲ್ಲ ಕಂಪ್ಯಾರಿಟಿವ್ಲಿ ದಿಸ್ ಇಸ್ ಕಾಸ್ಟ್ಲಿ ಅಲ್ವಾ? ಕಾಸ್ಟ್ಲಿ ದಿಸ್ ಈಸ್, ಬಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಸ್ಕ್ರಾಚ್ ರೆಸಿಸ್ಟೆನ್ಸ್ ಮೆಟೀರಿಯಲ್ ಮಾಡಿದೀವಿ, ಬಟ್ ಇದ್ರಲ್ಲಿ ಸ್ಕ್ರಾಚ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಓಕೆ. ನನಗೆ ಮೇಜರ್ ಕನ್ಸರ್ನ್ ಅಂತ ಅಂದ್ರೆ ಇಲ್ಲಿ ತನಕ ರಿಮೂವ್ ಮಾಡ್ಬೋದಾಗಿದೆ. ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇದು ಲಿಂಕು ಇವಾಗ ನೋಡಿ ಇದು ಮಾಡ್ಬೋದು. ಐ ಥಿಂಕ್ ಚೇಂಜ್ ಎಲ್ಲಿ ಚೇಂಜ್ ಟು ಲೆದರ್? ಅದನ್ನ ಆಬ್ವಿಯಸ್ಲಿ ಲೆದರ್ ಚೇಂಜ್ ಮಾಡ್ತೀನಿ ನಾನು. ಏನೇ ತಗೊಂಡ್ರು ಇವಾಗ ಲೆದರ್ ಚೇಂಜ್ ಮಾಡಕ್ಕೆ ತಗೊಳ್ತಾ ಇರೋದು. ಏನಂದ್ರೆ ಸರ್ ಅದು ನಾವು ಮಾಡೋಕ್ಕಾಗಲ್ಲ. ಟೈಟಲ್ ನೋಡೋಣ ಗೈಸ್ ಯಾವುದು ಫೈನಲೈಸ್ ಮಾಡ್ತಿದ್ದಾರೆ ಅಂತ. ಅಲ್ಲೂ ಫೈನಲೈಸ್ ಕಂಪ್ಲೀಟ್ ಇದು ಇದು ಬಾಡಿ, ಬಟ್ ಇದು ಇಷ್ಟು ಮಾತ್ರ ಆಟೋಮೆಟಿಕ್. ಯಾವ್ದು ಚೆನ್ನಾಗೈತೆ ಅನಿಸ್ತದೆ? ಅವ್ರು ಹೇಳ್ತಾರಲ್ಲ ಇದು ಬೆಟರ್ ಅಂತ. ಸ್ವಲ್ಪ ಯುನೀಕ್ ಆಗಿದೆ. ಏನಕ್ಕಂದ್ರೆ ಇದು ಡಿಸೈನ್ ಆತದ ಮಾಡಿಸಿದೀವಿ. ಅಲ್ಲ ನಿಮ್ಮ ಪ್ರಕಾರ ಯಾವ್ದು ಬೆಟರ್? ನನ್ನ ಪ್ರಕಾರ ಅಂದ್ರೆ ಡೈಲಿ ವೇರ್ಗೆ ದಿಸ್ ಇಸ್ ಗುಡ್ ಆಪ್ಷನ್. ಬಟ್ ಏನಂದ್ರೆ ದಿಸ್ ಕ್ಲಾಸ್ ಇಸ್ ಅ ಲಿಟಲ್ ರೇಸ್ಡ್. ಇಟ್ ಇಸ್ ನಾಟ್ ಎವ್ರಿಬಡಿ ಇಸ್ ಏನಂತಾರೆ ಡೈಲಿ ಬಟ್ ನೋಡಿ ನಿಮ್ಗೂ ಸ್ವಲ್ಪ ಟಯರ್ಡ್ ಆಗಲು ಲುಕ್ ಅನ್ಸುತ್ತೆ. ಇದಂದ್ರೆ ಕ್ಲಾಸಿಕ್ಕು, ಇಟ್ ಲುಕ್ ಟೈಮ್ಲೆಸ್ ಎವ್ರಿ ಡೇ. ಇದಂದ್ರೆ ಸ್ವಲ್ಪ ಡೇಟೆಡ್ ಆಗಿ ಕಾಣಿಸ್ಬಿಡುತ್ತೆ, ಯಾಕಂದ್ರೆ ಇಲ್ಲಿ ಸೈಡ್ ಮೇಲೆಲ್ಲ ಮೇ ಬಿ ಸ್ವಲ್ಪ ಇಂಡೆಂಟ್ಸ್ ಸ್ಕ್ರಾಚಸ್ ಎಲ್ಲ ಬರುತ್ತಾ ಇದ್ರ ಮೇಲೆ. ಇದು ಸೈಡ್ ಇಲ್ಲಿ ಮೇಲ್ ಬರಲ್ಲ, ಸೈಡ್ ಮೇಲೆ. ಇದರಲ್ಲಿ ಇದ್ರಲ್ಲಿ ಬರಲ್ಲ. ಬರೋದೇ ಇಲ್ವಾ? ಬರೋದೇ ಇಲ್ಲ ಅಂತ ಅಲ್ಲ ಸರ್, ಅದು ಸಫೈರ್ ಗ್ಲಾಸ್ ನೀವು ಕೇಳ್ತಾ ಇದು ಇರೋದು. ಸಫೈರ್ ಇದು. ಇದು ಹಾರ್ಡ್ ಮಿನರಲ್ ಗ್ಲಾಸ್. ಎರಡು ಹಾರ್ಡ್ ಮಿನರಲ್, ಎರಡು ಸೇಮ್. ಏನಂದ್ರೆ ಇದು ಹಿಂಗ್ ಡೋಮ್ ಮಾಡಿದೀವಲ್ಲ, ಸ್ವಲ್ಪ ಡ್ಯೂರಬಲ್. ಈ ತರ ಟಚ್ So ಅದೇ ಆದ್ರೆ ಸ್ವಲ್ಪ ನೋಡೋಣ ಡ್ಯೂರಬಲ್. guys. ಯಾಕಂದ್ರೆ ಅಲ್ಲೂ ಒಂದು 2-3 ಸೆಲೆಕ್ಟ್ ಮಾಡಿದ್ರು, ಇಲ್ಲೂ ಒಂದು 2-3 ಸೆಲೆಕ್ಟ್ ಮಾಡಿದ್ದಾರೆ. ಸೊ 6 ಹಿಡ್ಕೊಂಡು ನಾವು ನೋಡೋಣ ಬಿಚ್ ಚೂಸ್ ಮಾಡ್ತಾರೆ ಅವರು ಅಂತ. ಇದೆಲ್ಲ ಇವಾಗ ಟ್ರೆಂಡ್ ನಡೆದಿದೆ. ಇದು ಈ ಥರ ವಾಚಸ್ದು ರೀಸೆಂಟ್ ಟ್ರೆಂಡ್ಸ್. ಇವಾಗ ಇದೆರಡು ಚೂಸ್ ಮಾಡಿದ್ದಾರೆ ಎಸ್ ಎಮ್ ಆರ್. 7%. ಯಾವ್ದು ತಗೋತೀರಾ? ನನಗೆ ಅನ್ನಿಸ್ತೈತೆ, ನನಗೆ ಇದ್ರ ಮೇಲೆ ಮನ್ಸೈತೆ. ಆಯ್ತಾ, ಆಕ್ಚುಲಿ ಮನ್ಸೈತೆ. ಇವ್ರಿಗೇನ್ ಗೊತ್ತಾ, ಇಲ್ಲಿರೋ ಎಲ್ಲಾ ವಾಚಸ್ ಮೇಲೂ ಅನ್ಸಿದೆ. ಸೇಮ್ ಡೈಲಾಗ್ ಎಲ್ಲದಕ್ಕೂ ಹೇಳ್ತೀರಾ ನೀವು. ಬಟ್ ನನಗೆ ಇದು ಡಿಫ್ರೆಂಟ್ ಅನ್ಸುತ್ತೆ. ಡಿಫ್ರೆಂಟ್ ಇದೆ, ಆ ಥರದ್ದೆಲ್ಲ ನಿಮ್ಮ ಹತ್ರ. ಇದು ಡಿಫ್ರೆಂಟ್ ಆಗಿರೋಂತ ಒಳಗಡೆ ಡೈಲು ಕೂಡ ಡಿಫ್ರೆಂಟ್ ಆಗೈತೆ, ಚೆನ್ನಾಗಿದೆ. ನನಗೆ ಮತ್ತೆ ಬೇಕಾಗಿದೆ. ಸ್ಲಿಮ್ ಆಗುತ್ತೆ. ನಿಮ್ಗೆ ಯಾವ ತರ ಬೇಕು? ಸ್ಲಿಮ್ ಇಲ್ಲ? ಇಲ್ಲ, ಮೇಜರ್ ನನಗೆ ಇದು ಸ್ಲಿಮ್ ಆಗಿಲ್ಲ, ಸ್ಲಿಮ್ ಆಗಂತೂ ಇಲ್ಲ. ಬಟ್ ಇದನ್ನ ಚೇಂಜ್ ಮಾಡ್ತೀನಿ ನಾನು. ಬೆಲ್ಟ್ ಹಾಕಿ ಹಾಕ್ಬೇಕು ಬ್ಲಾಕ್ ಕಲರ್ದು. ಅದಾದ್ಮೇಲೆ ಹೆಂಗ್ ಕಾಣಿಸುತ್ತೆ ನೋಡ್ತೀನಿ. ಬಟ್ ನನಗೆ ಇಷ್ಟ ಆಯ್ತು. ಇಟ್ ಈಸ್ ಡಿಫ್ರೆಂಟ್. ನನ್ ಮೇಜರ್ ಕನ್ಸರ್ನ್ ಏನಂತ ಅಂದ್ರೆ ಎಲ್ಲರೂ ಹಾಕಬಾರ್ದು ನಾನು ಅನ್ನೋದೇ ಮೇಜರ್ ಕನ್ಸರ್ನ್. ಸೊ ಐ ಥಿಂಕ್ ಆ ಕನ್ಸರ್ನ್ ಫುಲ್ಫಿಲ್ ಮಾಡ್ತಾ ಇದೀವಿ ವಾಚ್ ಅಂತ ಅನ್ಸುತ್ತೆ. ಓಕೆ, ಯು ವಿಲ್ ಟೇಕ್ ದಿಸ್. ಯಾ, ಪಕ್ಕ ಇದೆ. ಹೋಗೋಣ. ಬಿಲ್ ಇನ್ನ ನಮ್ ಶೂಟು ಇದೆ, ಯಾ, ರೀಲ್ ಶೂಟು. ಬೇಗ ಹೋಗೋಣ. ಲೆಟ್ಸ್ ಗೋ. ಚೆನ್ನಾಗೈತೆ. ಥ್ಯಾಂಕ್ ಯು. 2 hours ಮಾಡ್ತಾರೆ. ಥ್ಯಾಂಕ್ ಯು ಎಸ್ ಎಮ್ ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಏನಾದ್ರು ಊಟ ಮಾಡ್ತೀರಾ? ಮಾಡ್ಬೇಕೇನೋ ತಿಂದಿಲ್ಲ ನಾನು. ಲೆಟ್ಸ್ ಗೋ. ಫಸ್ಟ್ ಇದು ಬಿಲ್ ಮಾಡ್ಸೋಣ. ಬ್ರೋ, ಬಿಲ್ ಮಾಡ್ಬಿಡು. ಓಕೆ, ಸೊ ಇವಾಗ ಬಿಲ್ಲಿಂಗ್ ಹೋಗೋಣ. ಹೌ ಹ್ಯಾಪಿ ಯು ಆರ್? ಐ ಆಮ್ ಆಬ್ವಿಯಸ್ಲಿ ಸೋ ಹ್ಯಾಪಿ. ಸೊ 1 ನಿಮಿಷ ಅವರು ಏನೋ ಬಿಲ್ಲಿಂಗ್ ಏನೋ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಅವ್ರ ನಂಬರು ಎಲ್ಲ ಅದೆಲ್ಲ ಆದ್ಮೇಲೆ ನಾವು ಇವಾಗ ಊಟ ಮಾಡಕ್ ಹೋಗೋಣ. ಗುರು ಅವರು ನಮ್ಮ ಜೊತೆ ಬಂದಿದ್ರು, ಎಲ್ಲೋ ಮಾಯ ಆಗ್ಬಿಟ್ಟಿದ್ದಾರೆ ಪಾಪ. ಬೇಜಾರು ಮಾಡ್ಕೊಂಡು ಅಲ್ಲೇ ಕೂತಿದ್ದಾರೆ ಪಾಪ. ಅವಾಗಿಂದ ವೇಟ್ ಮಾಡ್ತಾ ಇದಾರೆ ಗೈಸ್ ನಮಗೋಸ್ಕರನೇ. ಇವ್ರು ನೋಡಿದ್ರೆ 2-3 hours ಮಾಡಿದ್ರು. ನಾನು ಮುಂಚೆನೇ ಹೇಳ್ಬಿಡ್ಬೇಕಿತ್ತು ಇವ್ರಿಗೆ ಕಾಲಲ್ಲೇ, ಈ ಥರ ನಾನು ಬಂದು ಕೊಡಿಸ್ತಾ ಇದ್ದೀನಿ ಅಂತ. ಇವ್ರು ಬೇರೆ ಏನೇನೋ ಪ್ಲಾನ್ಸ್ ಮಾಡ್ಕೊಂಡಿರ್ತಾರ, ನಾನು ಬಂದು ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ಟೆ. ಗುರು ಇಸ್ ಲೈಕ್ ಫುಲ್ ಬೇಜಾರು ಮಾಡ್ಕೊಂಡಿರ್ತಾರೆ ಇವಾಗ ನನ್ನ ಮೇಲಲ್ಲ ಆಬ್ವಿಯಸ್ಲಿ. ಬಟ್ ಅವ್ರ ಟೈಮ್ ಇಸ್ ಇಂಪಾರ್ಟೆಂಟ್. ನೋ, ಟೈಮ್ ಇಸ್ ಮನಿ. ಇವರು ಎಲ್ಲರ ಪ್ರಕಾರ ಟೈಮ್ ಇಸ್ ಮನಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದಂಗೆ ಆಯ್ತು. ಸೊ ಬಿಲ್ ಪೇ ಮಾಡಿಬಿಟ್ಟು ಈ ಕಡೆ ಬಂದಿದ್ದೀವಿ ನಾವು. ನೋಡ್ರಿ. ಟನ್ ಟಡಾ.
ಸೈಜ್ ಕ್ರೇಜಿ ಐತೆ ಬಾಕ್ಸ್. ಐ ಥಿಂಕ್ ಇದೆ ದೊಡ್ಡ ಬಾಕ್ಸ್ ನಾನು ವಾಚ್ ತಗೊಂಡಿರೋದು. ಅದ್ರಲ್ಲಿ ಇಡಿ ಹೇಗಿರೋದ್ರಲ್ಲಿ ಜಾಗ ಇಲ್ವಲ್ಲ ಇನ್ನೊಂದ್ರಲ್ಲಿ ನಿಮ್ದು ಆ ಡಬ್ಬಿಯಲ್ಲಿ. ಗೊತ್ತಾಯ್ತು, ಬಟ್ ನಾನು ಅಟ್ಲೀಸ್ಟ್ ನೋಡ್ತೀನಿ, ಹಾಕ್ಬಿಟ್ಟು ನೋಡಿ. ಎಷ್ಟು ಅಂತ. ಟ್ಯಾಟೂ ಹೀಲ್ ಆದ್ರೆ ಲೆಫ್ಟ್ ಹ್ಯಾಂಡಿಗೆ ನಾನು ಆರಾಮಾಗಿ ವಾಚಸ್ ಹಾಕ್ಬೋದು. ಹೀಲ್ ಆಗಿಲ್ವಾ ಇನ್ನ ಅದು? ವಾವ್, ಚೆನ್ನಾಗಿದೆ, ನೈಸ್. ರಜನಿಕಾಂತ್ ತರ ಕಾಣಿಸ್ತೀರಾ. ಕರಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆಕ್ಚುಲಿ ನೋಡೋಕೆ ಸ್ವಲ್ಪ ಧನುಷ್ ತರ ಇದ್ರು. ಗೈಸ್ ನಮ್ಮ ಹತ್ರ ರೀಲ್ಸ್ ಯಾವ್ದು ಇರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಓರಿಯನ್ ಮಾಲ್ ಆಚೆ ಕಡೆ ಬಂದು ಫಸ್ಟ್ ಟೈಮ್ ನಾವು ರೀಲ್ಸ್ ಶೂಟ್ ಮಾಡಿದ್ವಿ. ಇವಾಗ ಮತ್ತೆ ಒಳಗೆ ಹೋಗ್ತಾ ಇದ್ದೀವಿ. ನಾನು ಮಾಡಿಲ್ಲ ಅವತ್ತು ಓರಿಯನ್ ಮಾಲ್ ಅಲ್ಲಿ. ಸೋ ಮೆನಿ ಪ್ರೀಮಿಯಂ ಕ್ರಿಯೇಟರ್ಸ್ ಜರ್ನಿ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಹೌದಾ? ಫೋಟೋಸ್ ಇದೆ. ಫಸ್ಟ್ ಟೈಮ್ ಓರಿಯನ್ ಮಾಲ್ ಬಂದಿಲ್ಲ, ಫಸ್ಟ್ ಟೈಮ್ ಫಸ್ಟ್ ಪೀಸ್ ಇದೆ ಯಾವತ್ತು. ನಾನು ಯಾವತ್ತೂ ಮಾಡಿಲ್ಲಪ್ಪ. ಐ ಥಿಂಕ್ ಯಾವತ್ತೂ ಮಾಡಿಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಬಟ್ ಯಾ ಎಮರ್ಜೆನ್ಸಿಗೆ ಒಳ್ಳೆ ಪ್ಲೇಸ್ ಇದೆ ರೀಲ್ ಮಾಡಕ್ಕೆ. ಲೆಟ್ಸ್ ಗೋ. ಇವತ್ತಿನ ದಿನ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ನಾವು ಇವತ್ತು SMR ಗಿಫ್ಟ್ ಮಾಡಿದ್ವಿ. SMR ಗಿಫ್ಟ್ ಮಾಡ್ತೀವಿ, ಅದಾದ್ಮೇಲೆ ರೀಲ್ ಆಯ್ತು. ಇಷ್ಟು ಒಳ್ಳೆ ಜಾಗದಲ್ಲಿ ತುಂಬಾ ಚೆನ್ನಾಗಿತ್ತು ನೇಚರು. ಸೊ ಇವಾಗ ಒಳಗೆ ಹೋಗ್ಬಿಟ್ಟು ನಾವು ಪರ್ಫ್ಯೂಮ್ ತಗೋತಾ ಇದೀವಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನಮ್ಮ ಊಟ ಬಂದಿದೆ. ಇದು SMR ಅವ್ರ ಊಟ ಆಯ್ತು. ನನ್ನ ಊಟ ನನಗೆ ಗೀ ರೈಸ್ ಆರ್ಡರ್ ಮಾಡಿರ್ಲಿಲ್ವಾ? ನೀನು ತಿನ್ನಲ್ವಲ್ಲ ರೈಸು? ಬೇಡ, ನನಗೆ ಬೇಡ ಗೀ ರೈಸ್. ಕೊಟ್ಟೋರು ಯಾರು? ನಾನು ಬರೀ ಇದು ಮಾತ್ರ ತಿನ್ನಕ್ಕಾಗುತ್ತಾ ಇಲ್ಲ? ತಿನ್ನಿಸ್ತೀನಿ ಬಿಡಮ್ಮ, ಆಯ್ತು. ಬೇಕೆ ಸ್ವಲ್ಪ ಹಾಕಿದ್ವಿ. ಇವಾಗ ತಿಂತಾ ಇದೀವಿ. ತಿಂದಾದ್ಮೇಲೆ ತಿನ್ನಲ್ಲ ಅಂತ ಅನ್ಕೊಂಡೆ. ನಾನ್ ತಿನ್ನಲ್ವಾ? ನಾನು ಆಚೆ ತಿನ್ನಲ್ವಾ? ಗೀ ರೈಸ್ ನೀನು ತಿನ್ನಲ್ವಲ್ಲ ಜಾಸ್ತಿ ನನ್ನಷ್ಟು? ಶಶಿ ಮಂಗಲಾಣೆ ಮಾಡು. ನನ್ನ ಮೇಲಾನೆ ನೀನು ನನ್ನಷ್ಟು ತಿನ್ನಲ್ಲ ಗೀ ರೈಸ್. ಸೊ ಗೈಸ್ ಇವಾಗ ತಿನ್ನೋಣ ಆರಾಮಾಗಿ. ತಿನ್ಬಿಟ್ಟು ನಾವು ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಮಾಡ್ತೀವಿ ಅಂತ ನೋಡೋಣ. ಗೀ ರೈಸ್ ತಿನ್ನು. ಹೇಗೆ ಇದ್ರಲ್ಲಿ ಹೊಟ್ಟೆ ತುಂಬಿಡ್ತು. ಅವಾಗ ಹಾಕ್ಸ್ಕೊಂಡಿದ್ದೀರಾ, ಅನ್ನ ವೇಸ್ಟ್ ಮಾಡ್ತೀಯಾ? ದುರಂಕಾರ 100K ಆಯ್ತು ಅಂತ ತಿಂತೀನೋ? ತಿಂದಿಲ್ಲ ಅಂದ್ರೆ ನಿನ್ನ ಸಬ್ಸ್ಕ್ರೈಬರ್ಸ್ ಮೇಲೆ ಆಣೆ ಮಾಡಿ ತಿಂತೀನಿ ಅಂತ ಬೇಗ. ಅಷ್ಟೆಲ್ಲ ಹೆಂಗೋ ತಿಂತೀನಿ ನಾನು. ಇದೇ ನಿನಗೆ ಜಾಸ್ತಿ ಕಡಿಮೆ ಆಗ್ತಿದ್ನಲ್ಲ ನಾನು ಪಾಪ ನಿನ್ ಪ್ರಕಾರ. ಇಷ್ಟ ಹಾಕಿದೀಯಲ್ಲ, ನಂಗೆ ಇನ್ನ ಬೇಕು ಅಂತ ಅಂದೆ. ಆಫ್ ತಗೊಂಡಿದ್ದೆ, ಯಾರಿಗೆ ಕತೆ ಹೇಳ್ತಾ ಇದೀಯಾ? ಹಲೋ, ಬೇಗ ಮಾತಾಡ್ಬೇಕಿಲ್ಲಿ. ಹಾ, ಗಮನ ನನ್ನ ಹತ್ರನೇ ಇರುತ್ತಾ? ಇವಾಗ ತಿಂದಿಲ್ಲ ಅಂದ್ರೆ ನಿನ್ ಸಬ್ಸ್ಕ್ರೈಬರ್ಸ್ ಮೇಲೆ ಆಣೆ. ಓಕೆ, ಹಾ ನೋಡ್ತೀನಿ, ಖಾಲಿ ಮಾಡಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳಲ್ಲ ಗೈಸ್ ನಿಜ. ಸೊ ಗೈಸ್ ನೆಕ್ಸ್ಟ್ SMR ಗೇಮ್ ಆಡ್ತಾರಂತೆ, VR ಅಂತ. ಕ್ರಿಕೆಟ್ ಹ್ಯಾಲುಸಿನೇಷನ್ ಆಗೋದಿದು. ಕ್ರಿಕೆಟ್ VR ಆಡ್ತಾರೆ. ಎಷ್ಟು ಹೊಡಿಬೋದು ನೀವು? 6 ಹತ್ರನ ಅಂದ್ರೆ ಜಾಸ್ತಿನಾ? ಕಡಿಮೆ ಅಂತನಾ? ಓಕೆ, ಆಲ್ ದ ಬೆಸ್ಟ್. ಕಡಿಮೆ ಹೊಡಿತೀರಾ? ಅದಕ್ಕೆ ಆಲ್ ದ ಬೆಸ್ಟ್ ಇಲ್ಲ. ಚೆನ್ನಾಗಿ ಹೊಡಿ. ನಾವ್ ಇಂಡಿಯಾ, ನಾವು ಗೆಲ್ಲೇಬೇಕು. ನಮ್ ದೇಶ ಇದು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಕ್ಬೇಡಿ. ಓಕೆನಾ? ಗೈಸ್ ಸೊ ಲಾಸ್ಟ್ 4 ಬಾಲ್ಸ್ ಇದೆ. 6 ಪಕ್ಕ 6. ವೆರಿ ಗುಡ್ SMR. 6. ಓಕೆ, ಸ್ಟೇಡಿಯಂ ಆಚೆ ಹೋದ್ರೆ 6 ಅಂತ. ಸ್ಟೇಡಿಯಂ ಒಳಗಿದ್ರೆ ಗಾರ್ಡನ್ ಏರಿಯಾ ಬಿದ್ರೆ 4 ಅಂತ. ಗಾರ್ಡನ್ ಏರಿಯಾ ಬಿಟ್ಟು ಆಚೆ ಹೋದ್ರೆ 6 ಅಂತ. ಓಕೆ, ಮತ್ತೆ 6. ಇದು ಒಂದು ಹೊಡೆದ್ರೆ SMR 6. ಓ ಮೈ ಗಾಡ್, 6. How did you feel? Nice. 125 runs, 30 balls ke 125 runs, 5 wickets in hand, 4 100 6 ಎಷ್ಟು ಬಂತು ಗೊತ್ತಿಲ್ಲ. ಇದು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಆಡಿದ್ವಿ.
ಗೈಸ್ ಇಲ್ಲಿ ನೋಡಿ ಫಸ್ಟ್ ಟೈಮ್ ನೋಡಿ 6 ಅಯ್ಯೋ 4 ಬಂದ್ಬಿಡ್ತು ಶಿಟ್ ಪ್ಲೇಯಿಂಗ್ ರಿಯಲಿ ವೆಲ್. ಇವಾಗ 98 ಇದೆ, 140 ಟಾರ್ಗೆಟ್ ಇದೆ, 98 ರನ್ಸ್ ಆಗಿದೆ. ಸೊ ನೋಡ್ಬೇಕು ಎಷ್ಟು ಮಾಡ್ತಾರೆ ಅವರು ಅಂತ. ಗೈಸ್ ಇವಾಗ ಒಂದೇ ಒಂದು ಓಡಿದ್ರೆ ಅವರು ಓಡ್ಬಿಟ್ರು. ಟಾರ್ಗೆಟ್ ಹಚ್ಚಿ 142 ಬಂತು. 140 ರನ್ಸ್ ಇನ್ 3 ಬಾಲ್ಸ್ ಅಂತ ಅಲ್ಲಿ ಬರ್ದಿದೆ. ಇವ್ರು 142 -1 4.4 ಓವರ್ ಕೊಟ್ಟಿದ್ದಾರೆ. ಮತ್ತೆ 6 ನೈಸ್ ಸಕ್ಕದಾಗ ಆಡ್ತಾರೆ ಗೈಸ್ ಇವರು. ಓ ವಾವ್ ನೈಸ್ 154. ಇದು ಹೊಡೆದ್ರೆ ಓ ಮೈ ಗಾಡ್ 160 ನೈಸ್. ಇವಾಗ ಇವರಿಗೂ ಸ್ಯಾಟಿಸ್ಫೈ ಆಗಿರುತ್ತೆ. ಆಗಿತ್ತಲ್ಲ ಛಲ ಮಾಡಬೇಕು ಹಠ, ಇವಾಗ ಆಗಿರುತ್ತೆ ಪಕ್ಕ. ಯು ಡಿಡ್ ಇಟ್. 60 ಟಾರ್ಗೆಟ್. ಹೊರಗಿನ ಬಾಲ್ ಯಾರಾದ್ರೂ ಬಂದ್ರೆ ಆಡಿ ಬ್ರೇಕ್ ಮಾಡಿ ವಿಡಿಯೋ ಕಳಿಸಿ. ಬ್ರೇಕ್ ಮಾಡಿ ಗೈಸ್, ನೀವು ಮಾಡ್ಬೋದು. ಕಮಾನ್ ಹೇಳಿಲ್ಲ Nice. ಹೊಡಿತೀನಿ ಅಂತ. ವೆರಿ ನೈಸ್. ಸೊ ಲೆಟ್ಸ್ ಗೋ ಗೈಸ್, ಇವಾಗ ಹೋಗೋಣ ಬನ್ನಿ. ಸೊ ಗೈಸ್ ಫೈನಲಿ ನಾವು ಮನೆಗೆ ಹೋಗ್ತಾ ಇದೀವಿ. ನಾನು ಎಸಮಾರು. ಹೇಗೆ ಅನಿಸ್ತು ನಿಮ್ಗೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಸರ್? ಖುಷಿ ಆಯ್ತು. ಹಾಂ ಯಾಕೆ ನೀವು ಈ ತರ ದಿನ ಕೊಡಿಸ್ಬಾರ್ದು? ನಿಮ್ಮ ಮನೇಲಿರೋ ಆಸ್ತಿ ಗಿಸ್ತಿ ಎಲ್ಲ ಮಾರಿ ಅಂತ ಓಕೆ. ಯೋಚ್ನೆ ಅಷ್ಟೇ ಇಲ್ಲ ಅಂದ್ರೆ ಏನು ಮಾಡೋದು? ಆಸ್ತಿನೇ ಇಲ್ಲ ಅಂದ್ರೆ ಏನು ಮಾಡೋದು? ಕೆಲಸ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಿ. ಮಾರೋದು ಒಂದು. ಏನು ಮಾರ್ಬೇಡಿ. ಹ್ಮ್. ಆಸ್ತಿ ಇಲ್ಲ ಅಂದ್ರೆ ಓಕೆ ಕಷ್ಟಪಟ್ಟು ಸರ್, ಕೆಲಸ ಥ್ಯಾಂಕ್ ಯು ಮಾಡಿ. ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ. ಸೊ ಗೈಸ್ ಅಷ್ಟೇ ಇವತ್ತಿನ ಬ್ಲಾಗ್. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರ ಅಂತ. ಹೇಗಿದೆ ಬ್ಲಾಗ್ ಅಂತ ಕಮೆಂಟ್ ಮಾಡಿ. ನಾನು SMR ಗಿಫ್ಟು ವಾಚ್ ಬಿಟ್ಟು ಬೇರೆ ಏನು ಕೊಡಿಸ್ಬೋದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.